ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ವಿ, ನೀವು ಚೆನ್ನಾಗಿದ್ದೀರಾ? ಇಟ್ಸ್ ಮೀ ಪ್ರಿಯಾ ತನ್ನ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಇವಾಗ ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮಾಡಿಬಿಟ್ಟು ಎಲ್ಲರೂ ರೆಡಿ ಆಗಿದ್ದೀವಿ. ಇನ್ನು ಹೊರನಾಡದಲ್ಲೇ ಇರೋದು. ಈಗ ರೂಮ್ ಚೆಕ್ಔಟ್ ಮಾಡಿಬಿಟ್ಟು ನಮಗೆ 12 ಗಂಟೆವರೆಗೂ ಟೈಮ್ ಇದೆ. 12 ಗಂಟೆವರೆಗೂ ಟೈಮ್ ಇದೆ. ಬಟ್ ನಾವು ಬೇಗನೆ ಚೆಕ್ಔಟ್ ಆಗ್ತಾಯಿದ್ವಿ. ಧರ್ಮಸ್ಥಳ ಹೋಗ್ತಾಯಿದ್ವಿ. ಕಳಸದಲ್ಲಿ ಟೆಂಪಲ್ ಇದೆ, ಅದು ನೋಡಿಕೊಂಡು ಧರ್ಮಸ್ಥಳ ಹೋಗ್ತಾಯಿದ್ದೀರಿ. ನಾವು ನೋಡಿ, ನಾನು ನಮ್ಮಮ್ಮ ಇಬ್ಬರು ರೆಡಿ ಆಗಿದ್ದೀರಿ. ಅವರು ಅಷ್ಟೇ ರೆಡಿ ಆಗಿಬಿಟ್ಟು ಎಲ್ಲ ಲಗೇಜ್ ಎತ್ತಿರ್ತಾ ಇದ್ದಾರೆ ಕಾರಲ್ಲಿ. ನಾವು ಒಂದು ವೀಡಿಯೋ ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಳ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ನಾವು ರೆಡಿ ಆಗಿದ್ದೀವಿ. ನಮ್ಮ ಹಸ್ಬೆಂಡು ಕಾರ್ ಹತ್ರ ಇದ್ದಾರೆ. ನಾವಿಲ್ಲಿ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಓಕೆನಾ? ನಾವು ಬೇಗನೆ ಚೆಕ್ಔಟ್ ಆಗಿಬಿಟ್ವಿ ರೂಮು. ಯಾಕೆ ಅಂದರೆ ನಾವು ಧರ್ಮಸ್ಥಳ ಹೋಗಬೇಕಲ್ಲ. ಧರ್ಮಸ್ಥಳ ಹೋಗಿ ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗಬೇಕು. ಸೊ ಹಾಗಾಗಿ ನಾವು ಬೇಗನೆ ಧರ್ಮಸ್ಥಳ ಹೋಗೋಣ ಅಂದ್ಬಿಟ್ಟು ಬೇಗನೆ ಚೆಕ್ಔಟ್ ಆಗಿ ಈಗ ನಾವು ನಮ್ಮ ಕಾರಲ್ಲಿ ಕಳಸ ಅಲ್ಲಿ ಒಂದು ಟೆಂಪಲ್ ಇದೆ, ಅದನ್ನು ನೋಡಿಕೊಂಡು ನಾವು ಮತ್ತೆ ಹೋಗ್ತೀವಿ. ಅಂದರೆ ಕಳಸ ಅದು ನೋಡೋಕ್ಕೆ ತುಂಬ ಚೆನ್ನಾಗಿದೆ ಊರು, ಅಲ್ಲೆಲ್ಲ ಸಿಗುತ್ತೆ. ಮತ್ತು ಟೆಂಪಲ್ಲು ಅಷ್ಟೇ ತುಂಬ ಚೆನ್ನಾಗಿದೆ, ನಮಗೆ ಇಷ್ಟ ಆಯಿತು. ಸೊ ಅಂದರೆ ಬರೋವಾಗ ನೋಡೋಕ್ಕಾಗಿಲ್ಲ, ಹೋಗೋವಾಗ ಬರೋವಾಗ ಅಂದರೆ ಟೈಮ್ ಆಗೋಯ್ತಲ್ಲ, ಕತ್ಲಾಗಕ್ಕೆ ಬಂದಿತ್ತು. ಹಾಗಾಗಿ ನಾವು ಹೋಗೋವಾಗ ನೋಡ್ಕೊಂಡು ಹೋಗೋಣ ಬಿಡು ಅಂದ್ಬಿಟ್ಟು ನಾವು ಬಂದ್ವಿ. ಹೋಗೋವಾಗ ನೋಡ್ತಾ ಇದ್ದೀವಿ ನಾವು. ಇದು ನಾವು ಧರ್ಮಸ್ಥಳ ಹೋಗ್ತಾ ಇದ್ದೀರಿ ಇವಾಗ. ಧರ್ಮಸ್ಥಳ ಹೋಗ್ಬಿಟ್ಟು ನದಿಯಾಗ ಸ್ನಾನ ಮಾಡ್ತೀವಿ. ಬನ್ನಿ ಫ್ರೆಂಡ್ಸ್, ಮಿನಿ ವಿಡಿಯೋ ತೆಗೆದು ತೋರಿಸ್ತೀನಿ. ಏನೇ ಅಪ್ಪನ ಬಲ ಇದ್ದು ಬಿಡ್ತಾನೆ. ಬನ್ನಿ ಫ್ರೆಂಡ್ಸ್, ಈಜು ಹೊಡಿಯೋಣ. ಅಂದರೆ ನಂಗೆ ಈಜು ಬರಲ್ಲ, ಮಾಡ್ತೀನಿ. ಹಾಂ, ಈಜೆ ಬರಲ್ಲ. ಕೇವಲ 110 ರೂಪಾಯಿ ಟೀ ಪುಡಿ, ಗೋಡಂಬಿ 250. ನಾವು ತೆಲುಗಲ್ಲಿ ಮಾತಾಡ್ಕೊತಾ ಇದ್ವಿ. ಬೆಳಗ್ಗೆ ಹೊತ್ತು ಎಷ್ಟು ಚೆನ್ನಾಗಿದೆ, ಫ್ರೆಶ್ ಆಗಿದೆ ಅಂತ. ಸೊ ನಾನು ಆ ಕ್ಲಿಪ್ಸ್ನ ಆಗನೇ ಇಟ್ಟೆ ಮಾತಾಡಿರೋದು. ನೆಕ್ಸ್ಟ್ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಾವು ಹೇಳಿದ್ನಲ್ಲ ಮನೆಯಲ್ಲೇ ತೆಲುಗೇ ಮಾತಾಡ್ತೀವಿ ಅಂತ. ಮತ್ತು ನಾವು ಕೆಳಗಡೆಗೆ ಹೋಗ್ತಾ ಇದ್ದೀವಿ. ನೋಡ್ರಿ, ತುಂಬ ಚೆನ್ನಾಗಿದೆ. ಕೆಳಗಡೆ ಅಲ್ವಂತ ಅದು, ನಾವು ಮೇಲೆ ಹೋಗೋದು ಅಂತೆ. ಕೆಳಗಡೆ ಅಂದರೆ ನಾವು ಬರೋವಾಗ ಅದಂತೆ ಡೌನು. ಇವಾಗ ಅಪ್ಪಂತೆ ನಮ್ಮ ಹಸ್ಬೆಂಡ್ ಹಂಗೆ ಹೇಳಿದ್ದು ನನಗೆ. ಮತ್ತು ತುಂಬ ಚೆನ್ನಾಗಿತ್ತು, ಅಲ್ಲಿನ ಕ್ಲೈಮೇಟು ಎಲ್ಲ ಚೆನ್ನಾಗಿತ್ತು. ಅಲ್ಲಿ ಟೆಂಪಲ್ಲು ಅಷ್ಟೇ ತುಂಬ ಚೆನ್ನಾಗಿತ್ತು. ಟೆಂಪಲ್ಲೆಲ್ಲ ನೋಡಿದ್ವಿ. ಅಲ್ಲಿ ಟೆಂಪಲಲ್ಲಿ ಪಾರ್ಕು ಅದು ಇದೆ. ಪಾರ್ಕಲ್ಲ, ಅದು ಫ್ಲವರ್ಸ್ ಥರ ಎಲ್ಲ ಚೆನ್ನಾಗಿ ಮಾಡಿತ್ತು. ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ಅದೆಲ್ಲನೂ ನೋಡ್ಕೊಂಡ್ವಿ. ಅಲ್ಲೆಲ್ಲ ನೋಡಿಕೊಂಡು ದೇವ್ರನ್ನ ದರ್ಶನ ಮಾಡಿಕೊಂಡು, ಬೆಳಗ್ಗೆ ಎಲ್ಲ ಯಾರೂ ಇರಲಿಲ್ಲ, ನಾವೇ ಹೋಗಿದ್ದು. ಹೋಗಿದ ತಕ್ಷಣವೇ ನಮಗೆ ದರ್ಶನ ಆಗೋಯಿತು. ನಾವು ಈ ಥರ ಬಂದರೆ ನಾವು ಪೂಜೆ ಸಾಮಾನೇನು ಎತ್ಕೊಂಬರಲ್ಲ. ಯಾಕೆಂದರೆ ನಾವು 4-5 ಡೇಸ್ ಆದಾಗ ನಾವು ಅವೆಲ್ಲ ಎತ್ಕೊಂಡು ತಿರ್ಗೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಹೋಗ್ತೀವಿ, ದೇವ್ರನ್ನ ದರ್ಶನ ಮಾಡಿಕೊಂಡು ಹಾಗೆ ಬಂದುಬಿಡ್ತೀವಿ. ನಾವು ಎಲ್ಲೋದ್ರೂ ಅಷ್ಟೇ, ದೂರ ಹೋದ್ರೂ ಹಂಗೆ ಮಾಡೋದು. ನೋಡ್ರಿ, ತುಂಬ ಚೆನ್ನಾಗಿದೆ. ಇಲ್ಲೇ ಕಳಸ ಇದು, ಇಲ್ಲೇ ದೇವರೆಲ್ಲ ಚೆನ್ನಾಗಿದೆ. ಹೋಗೋವಾಗ ಅಂದ್ಕೊಂಡ್ವಿ ಹೋಗ್ಬಿಟ್ಟು ಹೋಗೋಣ ಅಂತ, ಬಟ್ ಟೈಮ್ ಸಾಲಿಲ್ಲಲ್ಲ. ಮತ್ತು ಇವಾಗ ನಾವು ರಿಟರ್ನ್ ಹೋಗೋವಾಗ ನೋಡ್ತಾ ಇದ್ದೀವಿ. ಚೆನ್ನಾಗಿತ್ತು. ದರ್ಶನ ಮಾಡಿಕೊಂಡು, ಅಂದರೆ ಎಲ್ಲಿಗೋದ್ರೂ ನಮಗೆ ಕ್ಯಾಮ್ರಾ ಅಲೋ ಇರೋದಿಲ್ಲಲ್ಲ, ಅದಕ್ಕೆ ನಾನೇನೋ ವೀಡಿಯೋ ಮಾಡ್ಕೊಂಡಿಲ್ಲ. ಅಲ್ಲಿ ಬರೀ ಆಚೆ ಕಡೆ ಮೆಟ್ಲು ಅಷ್ಟೇ ನಾನು ವೀಡಿಯೋ ಮಾಡ್ಕೊಂಡಿದ್ದು. ಒಳಗಡೆಗೇನು ಕ್ಯಾಮ್ರಾ ಎತ್ಕೊಂಡು ಹೋಗಿಲ್ಲ. ಮತ್ತು ದರ್ಶನ ಮಾಡ್ಕೊಂಡು ಬಂದು ಹಾಗೆಯೇ ನಾವು ಧರ್ಮಸ್ಥಳ ನೇತ್ರಾವತಿ ನದಿ ಇದೆಯಲ್ಲ, ನದಿಗೆ ಹೋದ್ವಿ. ನಾವೇನು ಬೆಳಗ್ಗೆ ರೂಮಲ್ಲೇ ಸ್ನಾನ ಮಾಡಿ ಎಲ್ಲ ನಾವು ರೆಡಿ ಆಗಿದ್ವಲ್ಲ, ನಾವೇನು ಮತ್ತೆ ರೆಡಿ ಆಗಿಲ್ಲ. ನಮ್ಮ ಹಸ್ಬೆಂಡು ಮಗು ಇಬ್ಬರು ರೆಡಿ ಆದರು. ಅಲ್ಲೇ ರೆಡಿ ಆಗಿದ್ದರು, ಬಟ್ ನದಿಯಲ್ಲಿ ಸ್ನಾನ ಮಾಡಬೇಕು ನನ್ನ ಮಗ ಅಂತ ಇದ್ದ. ಸೊ ಆಯಿತು, ನೀನು ನದಿಯಲ್ಲಿ ಸ್ನಾನ ಮಾಡಿರಿ, ನಾವೇನು ಹೋಗೋದಿಲ್ಲ ಅಂದ್ವಿ.
ನಾವು ಬರಲ್ಲ, ನೀವೇ ಮಾಡಿರಿ ನದಿಯಲ್ಲಿ ಸ್ನಾನ ಅಂದ್ವಿ. ಸರಿ ಅಂದ್ಬಿಟ್ಟು ಅವ್ರು ಸ್ನಾನ ಮಾಡಿಕೊಂಡ್ರು. ನೋಡ್ರಿ ಹೋಗ್ತಾಯಿದ್ರಿ ಧರ್ಮಸ್ಥಳಕ್ಕೆ. ರೋಡ್ ಮಾತ್ರ ತುಂಬ ಚೆನ್ನಾಗಿದೆ. ರೋಡು ಅಗಲ ಅದು ಎಲ್ಲ ಚೆನ್ನಾಗಿದೆ ನೋಡ್ರಿ. ಏನೋ ಒಂಥರ ಅದು ಮಂಜು ಅಲ್ಲ, ಮಂಜು ಬಿದ್ದರೆ ಚಳಿ ಆಗುತ್ತಲ್ಲ, ಮಂಜಲ್ಲ. ನಾವು ಕೆಳಗಡೆ ಇಳಿದಿದ್ವಿ. ಒಂದು ಕಡೆ ಚೆನ್ನಾಗಿತ್ತು, ಫೋಟೋಸ್ ಎಲ್ಲ ತೆಗಿಯೋಣ ಅಂದ್ಬಿಟ್ಟು ಒಂದು ಕಡೆ ನಿಲ್ಲಿಸಿದ್ವಾ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಚಳಿ ಇಲ್ಲ ಏನಿಲ್ಲ, ತಣ್ಣಕ್ಕಿತ್ತು. ಅಪ್ಪ ಇಲ್ಲೇ ಇರಬೇಕು ಅನಿಸ್ಬಿಡ್ತು, ಅಷ್ಟು ಚೆನ್ನಾಗಿತ್ತು. ನಮಗೆ ರೋಡೇ ಕಾಣಿಸ್ತಾ ಇಲ್ಲ, ಒಂದು ಅರ್ಧ ದಾರಿ ಆದ್ರೂ ನಮಗೆ ರೋಡ್ ಕಾಣಿಸಿಲ್ಲ. ಮತ್ತು ಇನ್ನು ಹೋಗ್ತಾ ಹೋಗ್ತಾ ಹಂಗೆ ಮುಚ್ಕೊಂಡೇ ಇತ್ತು. ಅದು ಮೋಡನೂ ಅಲ್ಲ, ಅದು ಕಾಡಲ್ವಾ. ನೋಡಿ ನಾವಿಲ್ಲೇ ನಿಲ್ಲಿಸಿದ್ದಿತ್ತು, ಇಲ್ಲೆಲ್ಲ ನೀರು ಅದು ಇದು ಇತ್ತಲ್ಲ, ನಾವು ಇಲ್ಲೇ ಫೋಟೋಸು ವೀಡಿಯೋಸು ತಗೊಂಡಿದ್ದಿತ್ತು. ಇಲ್ಲೇ ತಣ್ಣಕ್ಕಿತ್ತಲ್ವಾ. ಅಪ್ಪ ಎಷ್ಟು ಚೆನ್ನಾಗಿದೆ ಅಂದ್ಕೊಂಡು ಮುಂದಕ್ಕೆ ಹೋಗ್ತಾಯಿದ್ರೆ ಒಂದು ಅರ್ಧ ದಾರಿ ಮುಕ್ಕಾಲು ದಾರಿ ಹಂಗೆ ಇತ್ತು. ಮತ್ತು ಈ ಕಾಡು ಇದೆಲ್ಲ ಕಡಿಮೆ ಆಗುತ್ತೆ ಅಲ್ವಾ, ಆವಾಗ ಕ್ಲಿಯರಾಗಾಯಿತು ವಾತಾವರಣ ಎಲ್ಲನೂ. ಅಷ್ಟೊತ್ತವರೆಗೂ ನಮಗೆ ರೋಡೇ ಚೆನ್ನಾಗಿ ಕಾಣಿಸಿಲ್ಲ. ಹೇಗೋ ಬಾಧೆ ಬಿದ್ದು ನಾವು ರೀಚ್ ಆಗಿದ್ದು ಧರ್ಮಸ್ಥಳಕ್ಕೆ. ಮತ್ತು ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ 12:30 ಆಗಿತ್ತು. ಹೋದರೆ ದರ್ಶನ ಮಾಡೋಣ ಅಂದರೆ ದರ್ಶನ ಆಗಲಿಲ್ಲ. ಯಾಕೆ ಅಂದರೆ ಅವತ್ತು ವೀಕೆಂಡಲ್ಲಿ ದರ್ಶನ ಆಗೋದಿಲ್ಲ. ತುಂಬ ಜನ ಇದ್ದರು ನೋಡ್ರಿ, ತುಂಬ ಜನ ಇದ್ದರು. ನಮ್ಮ ಕಾರ್ ಪಾರ್ಕಿಂಗು ಸಹ ಸಿಗಲಿಲ್ಲ. ನಾವು ತುಂಬ ಹೊತ್ತು ಹುಡುಕಾಡಿದ್ವಿ, ಆಮೇಲೆ ಸಿಕ್ತು. ನಾವೊಂದು ಕಡೆ ಹೋಗಿ ರಿಸರ್ವೇಷನ್ ಮಾಡಿಕೊಂಡು ಅಲ್ಲಿ ಕಾರ್ ಹಾಕ್ಕೊಂಡು ಬಂದಿದ್ದು. ನೋಡ್ರಿ ಎಷ್ಟು ಜನ ಇದ್ದರು ಗೊತ್ತಾ. ಅಲ್ಲಿಗೂ ನಾವು 200 ರೂಪೀಸ್ ಟಿಕೆಟ್ ತಗೊಂಡಕ್ಕೆ ಅಂತ ಹೋದ್ವಿ. ತಗೊಂಡ್ರು 1 o'clock ತಗೊಂಡ್ರು ನೈಟ್ 8-9 ಆ ಟೈಮ್ಗಂತೆ ದರ್ಶನ ಆಗೋದು. ಸರಿ ಅಂದ್ಬಿಟ್ಟು ನಾವು ಮತ್ತೆ ಕುಕ್ಕೆಗೆ ಹೋಗ್ಬೇಕಿತ್ತಲ್ವ, ಯಾಕೆ ಇಲ್ಲೇ ಎಲ್ಲ ಟೈಮ್ ಮುಗಿಸ್ಕೊಂಡೋದ್ರೆ ಅಲ್ಲಿ ಆಗೋದಿಲ್ಲ ಅಂದ್ಬಿಟ್ಟು ನಾವು ಡೈರೆಕ್ಟು ಊಟಕ್ಕೆ ಹೋದ್ವಿ. ಅಲ್ಲಿ ಊಟ ತಿಂದ್ಕೊಂಡು ದರ್ಶನ ಹೆಂಗೂ ಆಗಿಲ್ಲಲ್ಲ, ಊಟ ತಿಂದ್ಕೊಂಡು ಮತ್ತೆ ಪಾರ್ಕ್ಗೆ ಬಂದ್ವಿ. ಪಾರ್ಕಲ್ಲಿ ತುಂಬ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಮತ್ತು ಅಲ್ಲಿ ಮ್ಯೂಸಿಯಮ್ ಇತ್ತು, ಏನಂದರೆ ಫಿಶಸ್ಸು. ಆ ಫಿಶಸ್ ಎಲ್ಲ ನೋಡಿಕೊಂಡು ಎಷ್ಟು ಟೈಪ್ಸ್ ಇತ್ತು ಗೊತ್ತಾ ಫಿಶಸ್ಸು. ಆ ಫಿಶಸ್ ಎಲ್ಲ ನೋಡಿಕೊಂಡು ನಾವು ಹಾಗೇ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಒಂದು 3 o'clockವರೆಗೂ ಅನ್ಕೊತೀನಿ ಅಲ್ಲೇ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾವು ಮತ್ತೆ ಸ್ಟಾರ್ಟ್ ಆಯಿತು. ನೋಡ್ರಿ ಎಷ್ಟು ಥರ ಮೀನಿದೆ ಅಂದ್ಬಿಟ್ಟು. ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ಈ ಥರ ಇದ್ರೇ ನನಗೆ ತುಂಬ ಇಷ್ಟ ಫಿಶಸ್ಸು. ಮ್ಯೂಸಿಯಮ್ ಅಲ್ಲ, ಅಲ್ಲಿ ನೋಡ್ರಿ ಒಂದು ಕೆಳಗಡೆ ಎಷ್ಟು ದೊಡ್ಡವಿತ್ತು ಗೊತ್ತಾ ಫಿಶ್ಶು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಮತ್ತು ಇನ್ನು ಆ ಕಡೆ ಹೋಗಿದ್ವಿ, ಅಲ್ಲೂ ಅಷ್ಟೇ ಎಷ್ಟು ಒಂದು 4-5 ಟೈಪ್ಸ್ ಏನೋ ಹಾಕಿದ್ರು ಅದು ನೋಡೋಕ್ಕೆ. ಮತ್ತು ಅಂದರೆ ಮುಟ್ಟಬಾರ್ದು, ಅದು ಗ್ಲಾಸ್ ಟೈಪ್ ಅಲ್ವಾ. ಮತ್ತು ಆ ಗ್ಲಾಸ್ ಅದು ಇದು ನಾವು ಟಚ್ ಮಾಡಿದ್ರೆ ಅದು ಒಡೆದೋಗುತ್ತೆ ಅಂದ್ಬಿಟ್ಟು ಮುಟ್ಟಬಾರ್ದು ಅಂದ್ಬಿಟ್ಟು ಅಲ್ಲಿ ಹಾಕಿದ್ರು. ನಾವು ಏನು ಟಚ್ ಮಾಡೋಕ್ಕೆ ಹೋಗಿಲ್ಲ, ನಮಗೇನು ಕೆಲಸ ಅದನ್ನು ಟಚ್ ಮಾಡೋಕ್ಕೆ. ನೋಡಿಕೊಂಡು ಹಾಗೆ ವೀಡಿಯೋ ಮಾಡಿಕೊಂಡು ನಾನು ಆಚೆ ಕಡೆ ಬಂದ್ವಿ. ನೋಡ್ರಿ ಮತ್ತೆ ಇನ್ನೊಂದು ಕಡೆ ಬರ್ತಾಯಿದ್ದೀವಿ. ನೋಡ್ರಿ ಇಲ್ಲೂ ಅಷ್ಟೇ ನೋಡಿ ಎಷ್ಟಿದ್ದಾವೆ ಅಂದರೆ ತುಂಬ ಚೆನ್ನಾಗಿತ್ತು ಫಿಶಸ್ ಅಂತೂ. ಅಂದರೆ ನಮ್ಮ ಕಡೆ ಬೇರೆ ಇರುತ್ತೆ, ಈ ಕಡೆ ಬೇರೆ ಥರ ಇರುತ್ತಲ್ಲ, ತುಂಬ ಚೆನ್ನಾಗಿತ್ತು ನೋಡ್ರಿ. ಕಲ್ಲರ್ ಫಿಶಸ್ ಎಲ್ಲ ಇತ್ತು. ನೋಡಿಕೊಂಡು ಮತ್ತೆ ನಾವು ಜರ್ನಿ ಮತ್ತೆ ಸ್ಟಾರ್ಟ್ ಮಾಡಿದ್ದು. ಟೈಮ್ ವೇಸ್ಟ್ ಮಾಡೋದು ಬೇಡ, ಮತ್ತು ರೂಮ್ಸ್ ಎಲ್ಲ ನೋಡ್ಕೋಬೇಕು ಅಲ್ವಾ. ಹಾಗಾಗಿ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮಗೆ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್, ಬಾಯ್.